ಡಾಕ್ಟರ್, ನನಗೆ ರುಮಟಾಯ್ಡ್ ಆರ್ಥರೈಟಿಸ್ ಇದೆಯಾ ಇಲ್ವಾ ಅಂತ ಹೇಗೆ ತಿಳಿಯೋದು? ರುಮಟಾಯ್ಡ್ ಆರ್ಥರೈಟಿಸ್ ಕೆಲವು ಮುಖ್ಯ ಲಕ್ಷಣಗಳನ್ನು ಹೊಂದಿರುತ್ತದೆ. ಮೊದಲನೆಯದಾಗಿ ಕೀಲುಗಳಲ್ಲಿ ನೋವು ಮತ್ತು ಊತ. ರುಮಟಾಯ್ಡ್ ಆರ್ಥರೈಟಿಸ್ ಸಾಮಾನ್ಯವಾಗಿ ಕೈ ಬೆರಳುಗಳ ಸಣ್ಣ ಕೀಲುಗಳು, ಮುಂಗೈ ಮತ್ತು ಪಾದದ ಕೀಲುಗಳನ್ನು ಬಾಧಿಸುತ್ತದೆ. ಎರಡನೆಯದು ಹಲವಾರು ಕೀಲುಗಳನ್ನು ಒಟ್ಟಿಗೆ ಬಾಧಿಸುತ್ತೆ, ಒಂದಲ್ಲ ಎರಡಲ್ಲ, ಹಲವಾರು ಕೀಲುಗಳು. ಹೆಚ್ಚಾಗಿ ದೇಹದ ಎರಡೂ ಬದಿಯಲ್ಲಿರುವ ಕೀಲುಗಳನ್ನು ಬಾಧಿಸುತ್ತದೆ. ಮೂರನೆಯದು ಬೆಳಗಿನ ಸಮಯದಲ್ಲಿ ಕೀಲುಗಳಲ್ಲಿ ಸ್ಟಿಫ್ನೆಸ್ ಅಥವಾ ಬಿಗಿತ. ಬೆಳಗ್ಗೆ ಎದ್ದಾಗ ಕೀಲುಗಳು 30 ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಬಿಗಿಯಾಗಿದ್ದರೆ, ಮುಷ್ಟಿ ಮಾಡಲು ಅಥವಾ ಬೆಳಗಿನ ಕೆಲಸಗಳನ್ನು ಆರಂಭಿಸಲು ಕಷ್ಟವಾಗ್ತಿದ್ರೆ ಅದು ಒಂದು ಸಂಕೇತ. ನಾಲ್ಕನೆಯದು ವಿಶ್ರಾಂತಿಯ ನಂತರ ಬಿಗಿತ. ಹೆಚ್ಚು ಹೊತ್ತು ಕುಳಿತ ನಂತರ ಹೇಳ್ಬೇಕಾದ್ರೆ ಬಿಗಿತ ಜಾಸ್ತಿ ಆಗೋದು, ಸ್ವಲ್ಪ ನಡೆದಾಡಾದ್ಮೇಲೆ ಬಿಗಿತ ಕಡಿಮೆ ಆಗೋದು. ಈ ಲಕ್ಷಣಗಳು ವಿಶೇಷವಾಗಿ ಕೀಲುಗಳ ಊತ ಮತ್ತು ಬೆಳಗಿನ ಬಿಗಿತ ಕೆಲವು ವಾರಗಳವರೆಗೆ ಮುಂದುವರೆದ್ರೆ ವೈದ್ಯರಿಂದ ಪರೀಕ್ಷಿಸಿಕೊಳ್ಳಿ. ರುಮಟಾಯ್ಡ್ ಆರ್ಥರೈಟಿಸ್ಗೆ ಚಿಕಿತ್ಸೆ ಇದೆ. ಬೇಗ ಚಿಕಿತ್ಸೆ ಆರಂಭಿಸಿದ್ರೆ ಕೀಲುಗಳಿಗೆ ಶಾಶ್ವತ ಹಾನಿಯಾಗೋದನ್ನ ತಪ್ಪಿಸಬಹುದು. ನಾನು ಡಾಕ್ಟರ್ ನಿಖಿಲ್ ಸಿ, ಕನ್ಸಲ್ಟೆಂಟ್ ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ ತಜ್ಞ, ಬೆಂಗಳೂರು. ರುಮಟಾಲಜಿ ಕುರಿತು ಹೆಚ್ಚಿನ ಮಾಹಿತಿ ಮತ್ತು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ.